ಪಾಕಿಸ್ತಾನ ವಿಶ್ವಸಂಸ್ಥೆ ಸಭೆಯಲ್ಲಿ ಜಮ್ಮು ಕಾಶ್ಮೀರದ ಬಗ್ಗೆ ಮತ್ತೆ ಎತ್ತಿದೆ, ನಾಲಿಗೆನ ಉದ್ದ ಮಾಡ್ಕೊಂಡಿದೆ. ಭಾರತ ಸುಮ್ಮನೆ ಇರಲಿಲ್ಲ ಈ ಸರಿ. ಜಮ್ಮು ಕಾಶ್ಮೀರ ಯಾವತ್ತೂ ನಮ್ಮ ದೇಶದ ಅಂತರಿಭಾಗ, ಅದು ಓಲ್ಡ್ ಸ್ಟೋರಿ, ಅದು ನಮಗೂ ಗೊತ್ತಿದೆ. ಪಾಕ್ ಕಾನೂನಿಗೆ ವಿರುದ್ಧವಾಗಿ ಆಕ್ರಮಿಸಿದ ಕಾಶ್ಮೀರದ ಭೂಭಾಗನ ಖಾಲಿ ಮಾಡಬೇಕು ಅಂತ ಹೇಳಿದೆ. ಹಂಗೆ ಹೇಳಿ ಕರೆಕ್ಟಾಗಿ. ಇನ್ನು ಮುಂದಕ್ಕೆ ಇಷ್ಟು ಹೇಳ್ಕೊಂಡು ಬನ್ನಿ ಸಾಕು. POK ಖಾಲಿ ಮಾಡೋ ಡೇಟ್ ಹೇಳ್ರಯ್ಯ. ಈಗ ಟ್ರಂಪ್ ಕೇಳಲ್ವಪ್ಪ ಗ್ರೀನ್ಲ್ಯಾಂಡ್ನ, ಹಿಂಗಾದರೂ ಸರಿ ಹಂಗಾದರೂ ಸರಿ ತಗೊಳ್ಳೋದೆ ಅಂತ ಹೇಳಲ್ವ? ಹಂಗೆ ಡೇಟ್ ಫಿಕ್ಸ್ ಮಾಡ್ರಯ್ಯ. ಪಾಕಿಸ್ತಾನದ ಆಕ್ಯುಪೈಡ್ ಕಾಶ್ಮೀರ ಯಾವುದಿದೆ ಜಾಗ ಅದನ್ನು ತಗೊಳ್ಳೋದು, ಡೇಟ್ ಕೊಡಿ. ಇಲ್ವಾ ಬಡ್ದಾಕ್ತೀವಿ ಕಚಡಗಳ. ಹೆಚ್ಚಿಗೆ ಮಾತಾಡಬೇಡಿ ಅಷ್ಟೇ. ಅವ್ರು ಕಾಶ್ಮೀರ ಅಂತ ಅದೆಲ್ಲ ಆಮೇಲೆ ನೋಡೋಣ. POK ಬಿಡೋ ಡೇಟ್ ಹೇಳಿ ಅಷ್ಟೇ. ಈ ಮಧ್ಯೆ ಕೆನಡಾ ಖ್ಯಾತೆ ಭಾರತ ಮೂಗು ತೂರಿಸುವ ಅವಕಾಶಗಳಿವೆ. ನೀವು ಏನು ಲಾಲಿಪಾಪ್ ಚಿಪ್ತಾ ಇದ್ದೀರಾ ಕೆನಡಾದವರು? ಅಯ್ಯೋ, ನೀವು ಒಂದು ದೇಶ, ಅದಕ್ಕೆ ಟ್ರಂಪ್ ಮಾಡಂತೀವಿ ನಲ್ಲ ಇದು ಅಲ್ರಿ. ಚೀನಾ, ರಷ್ಯಾ, ಪಾಕಿಸ್ತಾನ ಕೂಡ ಪ್ರಯತ್ನ ಮಾಡ್ಬೋದು ಅಂತ ಅಲ್ಲಿ ಅನುಮಾನ ವ್ಯಕ್ತಪಡಿಸ್ಬಿಟ್ಟಿದೆಯಂತೆ ಗುಪ್ತದಳದವ್ರದ್ದು. ಏನು ದೇಶ ರೀ ನಿಮ್ಮದು. ಕಂಡು ಅವನ್ನೆಲ್ಲ ನಿಮ್ದ್ರೊಳಗೆ ತಲೆ ಹಾಕ್ಬೋದು. ನಿಮ್ಮ ಪರಿಸ್ಥಿತಿ ನೋಡ್ಕೊಳ್ರಿ. ಅದಕ್ಕೆ ಟ್ರಂಪ್ ಹೇಳಿದ್ದು 51ನೇ ರಾಜ್ಯ ಆಗ್ಬಿಡಿ ಸುಮ್ಮನೆ ಸೇಫಾಗಿ ನಮ್ಮ ಜೊತೆ ಅಂತ. ಇನ್ನೇನು ಹೇಳೋಣ ಇದಕ್ಕೆ? ಸುಮ್ಮನೆ ತೋರಿಸಬಹುದು ಅಂತ ಅನ್ಕೊಂಬಿಟ್ರಂತೆ. ಬಂದ್ಬಿಡ್ತಾರೆ 1000 ಜನ. ನೀವೇನು ಕತೆ ಕಾಯ್ತಾ ಇದ್ದೀರಾ ಎಲ್ಲ ಕೂತ್ಕೊಂಡಲ್ಲಿ ದೇಶ ಕಟ್ಟಿರೋರು? ಎಸ್. ಶೇಖ್ ಹಸೀನಾ ರೀತಿಯೇ ಬಾಂಗ್ಲಾದೇಶದಲ್ಲಿ ಮತ್ತೊಂದು ರಾಜಕೀಯ ದಂಗೆ ನಡೀಬಹುದು. ಮೊಹಮ್ಮದ್ ಯೂನಸ್ ಸರ್ಕಾರದ ವಿರುದ್ಧವೂ ಕ್ರಾಂತಿ ನಡೀಬಹುದು ಅಂತ ಹೇಳಲಾಗ್ತಾ ಇದೆ. ಈ ವಿಚಾರವಾಗಿ ಸಭೆ ಕೂಡ ನಡೆಸಿದ್ದಾರಂತೆ. ಯೂನಸ್ ಸರ್ಕಾರದ ಜವಾಬ್ದಾರಿ ವಹಿಸಿಕೊಂಡ ದಿನದಿಂದ ಬಾಂಗ್ಲಾ ಪ್ರಜೆಗಳಲ್ಲಿ ಅಶಾಂತಿ, ಅಪನಂಬಿಕೆ ಹೆಚ್ಚಾಗ್ತಿದೆ. ಬಾಂಗ್ಲಾದೇಶಿಗೆ ಸೇನಾಡಳಿತ ಹೊಸದೇನಲ್ಲ. HM ಅರ್ಷದ್ ಅಂತ ಭಾಳ ಹಿಂದೆನೇ ಇದ್ರು. ಸೇನಾಡಳಿತ ಹೊಸದೂ ಅಲ್ಲ, ರಾಜಕೀಯ ನಾಯಕರದ್ದು ತಲೆ ತೆಗೆಯೋದು ಹೊಸದೂ ಅಲ್ಲ, ಎರಡೂ ಅಲ್ಲ. ಬಟ್ ಈ ಯೂನಸ್ಸನ್ನು ಮಾತ್ರ ಬಿಡ್ಕೊಡ್ದು. ನನ್ನ ಪ್ರಕಾರ ಅಧಿಕಾರದಿಂದ ಇಳಿದ್ರೂ ಇಂಡಿಯಾ ಬಿಡ್ಕೊಡ್ದು ಈ ಪಾರ್ಟಿನ. ಎಂಥ ಪೋಸ್ಟ್ ಕೊಟ್ಟಿರೋಂತಹ ಗಿರಾಕಿ ಇವರು ಮಾತ್ರ ಬಿಡ್ಕೊಡ್ದು. ಅವ್ರು ಅಧಿಕಾರದಿಂದ ಇಳಿದ ಮೇಲೂ ಬಿಡ್ಕೊಡ್ದು, ಅಟ್ಟಿಸ್ಕೊಂಡು ಹೋಗ್ಬೇಕು ಕಂಡು ಕಡೆ. ಅಮೆರಿಕ ಸೇನೆ ಇತ್ತೀಚೆಗೆ ಯಮನ್ ಮೇಲೆ ದಾಳಿ ಮಾಡ್ತು. ಅದ್ರ ಮೊದಲು ಅದರದ್ದು ಹಿರಿಯ ಅಧಿಕಾರಿಗಳೆಲ್ಲ ಅದನ್ನು ಡಿಸ್ಕಸ್ ಮಾಡೋಕ್ಕೆ ಒಂದು ಗ್ರೂಪ್ ಮಾಡಿಕೊಂಡ್ರು ಯಾವುದೋ ಒಂದು ಆ್ಯಪಲ್ಲಿ. ಅದರೊಬ್ಬ ಪತ್ರಕರ್ತನ ಸೇರಿಸ್ಕೊಂಬಿಟ್ಟಿದ್ದಾರೆ ಯಾರೋ ಒಬ್ಬರು, ಗೊತ್ತಾಗದೆ. ಹಾಗಾಗಿ ಎಲ್ಲ ಇನ್ಫಾರ್ಮೇಷನ್ನು, ಯಾವ ವೆಪನ್ಸ್ ಯೂಸ್ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಎಲ್ಲಿ ಹೊಡಿತಾರೆ, ಎಲ್ಲಾಗತ್ತೆ, ಇನ್ನೇನಾಗತ್ತೆ, ಮತ್ತೊಂದಾಗತ್ತೆ, ಆ ವೆಪನ್ಸ್ ಏನಿದೆ ಎಲ್ಲ ಅವ್ರು ಗೊತ್ತಾಗ್ತಾಯಿತ್ತು. ಅದು ಲೀಕ್ ಆಗ್ಬಿಟ್ಟಿದೆ. ಆಗೋಯ್ತು ಅನಾಹುತ. ಅಯ್ಯೋ ಮುಗೀತು ಕತೆ ಈ ದೇಶದ್ದು ಅನ್ನೋ ಟೈಪ್ ಆಡ್ತಿದ್ದಾರೆ ಡೆಮಾಕ್ರೆಟ್ಸು. ಆಕಸ್ಮಿಕವಾಗಿ ಆಗಿದೆಯಪ್ಪ. ಆಯಿತು, ಆಗಿದೆ, ತಪ್ಪದು ಆಗಿರೋದು, ಆಗಬಾರ್ದಾಗಿತ್ತು. ಬಟ್ ಆ ಡೆಮಾಕ್ರೆಟ್ಸ್ದು ಆಡ್ತಿರೋ ಮಾತುಗಳನ್ನು ಕೇಳಿಬಿಟ್ರೆ ಅಮೆರಿಕ ಮುಗ್ದೇ ಹೋಯ್ತು. ನಾಳೆ ಬೆಳಗ್ಗೆ ಬಾಗ್ಲಾಕೊಂಡು ಹೋಗೋದೇ ಇಲ್ಲ, ಒಂದು ಲೆವೆಲಲ್ಲಿ ಮಾತಾಡ್ತಿದ್ದಾರೆ. ಆ ಪತ್ರಕರ್ತ ಏನು ಅದನ್ನು ಬಳಸ್ಕೊಂಡು ಯಮೆನ್ಗೆ ಫೋನ್ ಮಾಡಿ, ಹಲೋ ಯಮೆನ್, ಅವರ್ ಯು ನೋಡಿ ಇದೆಲ್ಲ ಅಟ್ಯಾಕ್ ಮಾಡ್ತಿದ್ದಾರೆ, ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದಾನ? ಏನಿಲ್ವಲ್ಲ. ಇಟ್ ಈಸ್ ಲೀಕ್ಡ್ ಬಟ್ ಇಟ್ ಹ್ಯಾಸ್ ನಾಟ್ ಬೀನ್ ಯೂಸ್ಡ್ ಬೈ ಎನಿಬಡಿ. ಹಂಗಾಗಿ ಅದೇನಂದ ತಪ್ಪದು. ಹಂಗಾಗಿರೋದಾದ್ರೆ ಅದಕ್ಕೆ ಎನ್ಕ್ವೈರಿ ಮಾಡಬೇಕು. ಅದನ್ನು ಅಷ್ಟೇ. ಅದು ಬಿಟ್ಬಿಟ್ಟು ಅಲ್ಲಿ ನೋಡ್ಬೇಕು ನೀವು ಕೆಲವು ಮೀಡಿಯಾ ಹೌಸ್ಗಳು ಮುಗ್ದೇ ಹೋಯ್ತು ಬಿಡ್ರಿ. ಪಾಪ ಸುಮ್ಮನೆ ಸಮುದ್ರ ಬಂದು ಹಿಂಗೆ ಅಮೆರಿಕ ಹಿಂಗೆ ಮಾಡೋ ಹೋಗತ್ತೆ ಅಷ್ಟೇ, ಆಗೋಯ್ತು ಬಿಡ್ರಿ. ಅಲ್ಲಿ ಹೆಂಗಿದೆ ಮಜಾ ಅಂದರೆ, ಕೆಲವು ಮೀಡಿಯಾ ನೋಡ್ಬಿಟ್ರೆ ಟ್ರಂಪ್ ಅನ್ನೋ ರಾಕ್ಷಸ ಇದಾನಲ್ಲ ಅಂತಲೇ ಹೇಳ್ತಾರೆ. ಇನ್ನು ಕೆಲವು ನೋಡ್ಬಿಟ್ರೆ ಟ್ರಂಪ್ ಅನ್ನೋ ದೇವತೆ ಇದಾನಲ್ಲ ಅಂತ ಕ್ಲಿಯರ್ ಆಗಿದೆ. 2 ವರ್ಷ